ನಮಸ್ಕಾರ, ಟಾಪ್ ಫಿಲ್ಮಿ 5ಗೆ ಸ್ವಾಗತ. ನಾನು ಮೇಘನಾ ಪ್ರಶಾಂತ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಂಕಷ್ಟದಿಂದ ಹೊರಬಂದ ದರ್ಶನ್ ಈಗ ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ. ಇತ್ತೀಚೆಗೆ ಅವರು ವಿಮಾನ ನಿಲ್ದಾಣದಲ್ಲಿ ಕಾಣಿಸಿಕೊಂಡ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಅವರ ಜೊತೆ ಪತ್ನಿ ವಿಜಯಲಕ್ಷ್ಮಿ ಮತ್ತು ಮಗನು ಕೂಡ ಇದ್ದಾರೆ. ವಿಡಿಯೋ ನೋಡಿದ ಕೆಲವರು ದರ್ಶನ್ ಈಗಾಗಲೇ ವಿದೇಶಕ್ಕೆ ತೆರಳಿದ್ದಾರೆ ಎಂದು ಹೇಳ್ತಿದ್ದಾರೆ. ಆದರೆ ಅದು ಸುಳ್ಳು. ನ್ಯಾಯಾಲಯದಿಂದ ದರ್ಶನ್ ಅವರಿಗೆ ವಿದೇಶ ಪ್ರವಾಸಕ್ಕೆ ಅನುಮತಿ ಸಿಕ್ಕಿದ್ದು ಜುಲೈ 1ರಿಂದ 27ರವರೆಗೆ ಮಾತ್ರ. ಕೋರ್ಟ್ ನೀಡಿದ ಷರತ್ತಿನಂತೆ ಅವರು ಮುಂದಿನ ವಿಚಾರಣೆಯ ದಿನ ತಪ್ಪದೇ ಹಾಜರಾಗಬೇಕಾಗಿದೆ. ಕೋರ್ಟ್ ಅನುಮತಿಸಿದ ಶೂಟಿಂಗ್ ಸ್ಥಳಗಳು ದುಬೈ ಮತ್ತು ಯುರೋಪ್. ಹೀಗಾಗಿ ದರ್ಶನ್ ಈಗ ಹೈದರಾಬಾದ್ ಅಥವಾ ಬೇರೆ ಯಾವುದೇ ದೇಶೀಯ ಶೂಟಿಂಗ್ ಸ್ಥಳಕ್ಕೆ ತೆರಳಬಹುದು ಎನ್ನಲಾಗ್ತಾ ಇದೆ. ಇತ್ತೀಚೆಗೆ ದರ್ಶನ್ ಜೈಲಿನ ಉಡುಗಿಯಲ್ಲಿ ಕಾಣಿಸಿಕೊಂಡ ಫೋಟೋ ವೈರಲ್ ಆಗಿತ್ತು. ಅದಕ್ಕೆ ಫ್ಯಾನ್ಸ್ ನಾನಾ ರೀತಿಯ ಕಮೆಂಟ್ ಅನ್ನ ಮಾಡ್ತಾ ಇದ್ರು. ಇದರಿಂದ ದರ್ಶನ್ ಸಿನಿಮಾ ಬಗ್ಗೆ ಮತ್ತಷ್ಟು ಕುತೂಹಲ ಜಾಸ್ತಿಯಾಗಿದೆ. ಜೂನ್ 20ರಂದು ಬಿಡುಗಡೆಯಾದ ಸಿತಾರೆ ಜಮೀನ್ ಪರ್ ಸಿನಿಮಾ ಉತ್ತಮವಾಗಿ ಪ್ರದರ್ಶನ ಕಾಣ್ತಾ ಇದೆ. ಬಾಕ್ಸ್ ಆಫೀಸ್ನಲ್ಲಿ ಬಹುಕೋಟಿ ರೂಪಾಯಿ ಕಲೆಕ್ಷನ್ ಮಾಡುವುದರ ಜೊತೆಗೆ ಪಾಸಿಟಿವ್ ವಿಮರ್ಶೆಯನ್ನ ಕೂಡ ಈ ಸಿನಿಮಾ ಪಡೆದುಕೊಂಡಿದೆ. ನಟ ಅಮೀರ್ ಖಾನ್ ಅವರಿಗೆ ಈ ಸಿನಿಮಾದಿಂದ ಗೆಲುವು ಕೂಡ ಸಿಕ್ಕಿದೆ. ಈ ಚಿತ್ರದಲ್ಲಿ ವಿಶೇಷ ಕಥಾ ಹಂದರವೇ ಈ ಚಿತ್ರದ ಯಶಸ್ಸಿಗೆ ಕಾರಣವಾಗಿದೆ. ಇದೇ ಕಾರಣಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಸಿನಿಮಾವನ್ನ ಕೂಡ ತೋರಿಸಲಾಗಿದೆ. ರಾಷ್ಟ್ರಪತಿ ಭವನದಲ್ಲಿ ಸಿತಾರೆ ಜಮೀನ್ ಪರ್ ಸಿನಿಮಾದ ವಿಶೇಷ ಪ್ರದರ್ಶನವನ್ನ ಕೂಡ ಏರ್ಪಡಿಸಲಾಗಿತ್ತು. ವಿಶೇಷ ಚೇತನರ ಬಗ್ಗೆ ಸಂದೇಶನ ನೀಡುವ ಈ ಸಿನಿಮಾಗೆ ವಿಮರ್ಶಕರು ಬೇಷ್ ಎಂದಿದ್ದಾರೆ. ದ್ರೌಪದಿ ಮುರ್ಮು ಅವರು ಕೂಡ ಸಿನಿಮಾ ವೀಕ್ಷಿಸಿರೋದ್ರಿಂದ ಚಿತ್ರತಂಡಕ್ಕೆ ದೊಡ್ಡ ಬಲ ಸಿಕ್ಕಂತಾಗಿದೆ. ರಾಷ್ಟ್ರಪತಿ ಭವನದ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಈ ಬಗ್ಗೆ ಮಾಹಿತಿ ಕೂಡ ಹಂಚಿಕೊಳ್ಳಲಾಗಿದೆ. ಪ್ರಖ್ಯಾತ ನಟ ನಿರ್ಮಾಪಕ ಅಮೀರ್ ಖಾನ್ ಅವರು ಇಂದು ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾದರು ಎಂಬ ಕ್ಯಾಪ್ಷನ್ನೊಂದಿಗೆ ಅವರಿಬ್ಬರ ಫೋಟೋ ಪೋಸ್ಟ್ ಮಾಡಲಾಗಿದೆ. ತಮಿಳು ನಟ ಅಜಿತ್ ಕುಮಾರ್ ಚಿತ್ರರಂಗದಲ್ಲಿ ಮಾತ್ರವಲ್ಲದೆ ಸ್ಪರ್ಧಾತ್ಮಕ ಕಾರ್ ರೇಸಿಂಗ್ನಲ್ಲಿಯೂ ಕೂಡ ಹೆಸರನ್ನ ಮಾಡ್ತಿದ್ದಾರೆ. ಇತ್ತೀಚೆಗೆ ತಮ್ಮ ಹೊಸ ಲುಕ್ನಿಂದ ಮತ್ತೆ ವೈರಲ್ ಆಗಿದ್ದಾರೆ. ತಮ್ಮ ಶ್ರದ್ಧೆ ಹಾಗೂ ಶಾಂತ ಸ್ವಭಾವದಿಂದಲೇ ಅಭಿಮಾನಿಗಳ ಮನ ಗೆದ್ದಿರುವ ಅಜಿತ್ ಈ ವರ್ಷವೇ ಪದ್ಮಶ್ರೀ ಪುರಸ್ಕೃತ ಪಡೆದಿದ್ದಾರೆ. ಅದರ ಜೊತೆಗೆ ಕಾರ್ ರೇಸಿಂಗ್ನ 2 ಸ್ಪರ್ಧೆಗಳಲ್ಲಿ ಭಾಗವಹಿಸಿ 2ನೇ ಸ್ಥಾನವನ್ನ ಕೂಡ ಗಳಿಸಿದ್ದಾರೆ. ಕೇವಲ ಚಿತ್ರರಂಗದಷ್ಟೇ ಅಲ್ಲ, ಸ್ಪೋರ್ಟ್ಸ್ ಲೋಕದಲ್ಲಿಯೂ ತಮ್ಮದೇ ಆದ ಫ್ಯಾನ್ಸ್ ಬೇಸ್ ಅನ್ನ ಹೊಂದಿದ್ದಾರೆ. ಇತ್ತೀಚಿನ ಶಾರ್ಟ್ ಹೇರ್ ಸ್ಟೈಲ್ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಈ ಹೇರ್ ಸ್ಟೈಲ್ ನೋಡಿ ಜಾಲತಾಣದಲ್ಲಿ ಫ್ಯಾನ್ಸ್ ಕಮೆಂಟ್ ಮೇಲೆ ಕಮೆಂಟ್ ಮಾಡ್ತಿದ್ದಾರೆ. ಕಂಪ್ಲೀಟ್ ರೇಸ್ ನಲ್ಲಿ ತೊಡಗಿಕೊಳ್ತಾರಾ ನಮ್ಮ ಹೀರೋ ಎಂದು ಕೆಲವರು ಅಂದ್ರೆ, ಮತ್ತೆ ಕೆಲವರು ಇಲ್ಲ ಇದು ಅವರ ಮುಂದಿನ ಸಿನಿಮಾದ ಹೇರ್ ಸ್ಟೈಲ್ ಎಂದು ಕಮೆಂಟ್ ಮಾಡ್ತಿದ್ದಾರೆ. ಕನ್ನಡದ ರಂಗಿತರಂಗ ಚಿತ್ರ ರಿಲೀಸ್ ಆಗಿ 10 ವರ್ಷ ಆಗ್ತಾ ಬಂತು. ಟಾಲಿವುಡ್ ಬಾಹುಬಲಿ ಚಿತ್ರದ ಎದುರು ಈ ಸಿನಿಮಾ ರಿಲೀಸ್ ಆಗಿ ಗೆದ್ದು ಬೀಗಿತ್ತು. ಅನೂಪ್ ಭಂಡಾರಿ ಮತ್ತು ನಿರೂಪ್ ಭಂಡಾರಿ ಈ ಚಿತ್ರದ ಮೂಲಕವೇ ಕನ್ನಡಿಗರಿಗೆ ಹೊಸತೊಂದು ಅನುಭವವನ್ನ ಕೊಟ್ಟಿದ್ರು. ರಂಗಿತರಂಗ ಸಿನಿಮಾದಲ್ಲಿ ಒಂದು ಮಿಸ್ಟರಿ ಥ್ರಿಲ್ಲಿಂಗ್ ಕಥೆ ಇತ್ತು. ಅನೂಪ್ ಭಂಡಾರಿ ಈ ಚಿತ್ರವನ್ನ ಡೈರೆಕ್ಷನ್ ಮಾಡಿದ್ರು. ಚಿತ್ರಕ್ಕೆ ಸಂಗೀತವನ್ನ ಕೂಡ ಅವರೇ ನೀಡಿದ್ರು. ರಾಧಿಕಾ ನಾರಾಯಣ್, ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಈ ಚಿತ್ರದಲ್ಲಿ ಪ್ರಮುಖ ರೋಲ್ ಅನ್ನ ಕೂಡ ಮಾಡಿದ್ರು. ಇದೀಗ 10 ವರ್ಷದ ನಂತರ ರಂಗಿತರಂಗ ಚಿತ್ರ ರಿಲೀಸ್ ಆಗ್ತಾ ಇದೆ. ಇದನ್ನ ಅನೂಪ್ ಭಂಡಾರಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಇದೇ ಜುಲೈ 4ಕ್ಕೆ ಬಿಡುಗಡೆಯಾಗುತ್ತೆ ಎಂದು ಬರೆದುಕೊಂಡಿದ್ದಾರೆ. ಕಮಲ್ ಹಾಸನ್ ಮತ್ತು ನಿರ್ದೇಶಕ ಮಣಿರತ್ನಂ ಕಾಂಬಿನೇಷನ್ನ ತಗ್ ಲೈಫ್ ಸಿನಿಮಾ ಕೊನೆಗೂ ಸೋಲನ್ನ ಒಪ್ಪಿಕೊಂಡಿದೆ. ಪ್ರೇಕ್ಷಕರು ನಿರೀಕ್ಷೆ ಮಾಡಿದಂತೆ ನಾವು ಚಿತ್ರವನ್ನ ಕೊಡ್ಲಿಲ್ಲ ಅಂತ ಸ್ವತಃ ಮಣಿರತ್ನಂ ಅವರೇ ಒಪ್ಪಿಕೊಂಡಿದ್ದಾರೆ. ಹೊಸ ಮಾದರಿಯ ಸಿನಿಮಾವನ್ನ ಕೊಡಲು ನಾವು ಪ್ರಯತ್ನಿಸಿದ್ವು, ಆದರೆ ಎಲ್ಲೋ ಹಾದಿ ತಪ್ಪಿದೆ ಅಂತಾನೂ ಅವರು ವಿನಮ್ರವಾಗಿ ಹೇಳಿಕೊಂಡಿದ್ದಾರೆ. ಕಮಲ್ ಹಾಸನ್ ಮತ್ತು ಮಣಿರತ್ನಂ ಬರೋಬ್ಬರಿ 37 ವರ್ಷಗಳ ನಂತರ ಒಟ್ಟಾಗಿ ಸಿನಿಮಾವನ್ನ ಮಾಡಿರೋದ್ರಿಂದ ಬೇರೆ ರೀತಿಯ ಚಿತ್ರವನ್ನೇ ನಿರೀಕ್ಷೆ ಮಾಡಲಾಗಿತ್ತು. ಮತ್ತೊಂದು ಹೊಸ ರೀತಿಯ ಸಿನಿಮಾ ಆಗಿರಲಿದೆ ಅಂತ ನಂಬಿಕೊಂಡಿತ್ತು. ಆದರೆ ಸಿನಿಮಾ ರಿಲೀಸ್ ನಂತರ ಎಲ್ಲವೂ ಹುಸಿಯಾಗಿತ್ತು. ಇದೀಗ ತಗ್ ಲೈಫ್ ಸೋಲಿಗೆ ಕ್ಷಮೆ ಕೇಳಿದ್ದಾರೆ ನಿರ್ದೇಶಕ ಮಣಿರತ್ನಂ. ತಗ್ ಲೈಫ್ ಬಗ್ಗೆ ಭಾರತವೇ ಅತಿ ಹೆಚ್ಚು ನಿರೀಕ್ಷೆಯನ್ನ ಹೊಂದಿತ್ತು. ಆದರೆ ಜನರ ಮನಸ್ಸನ್ನ ಗೆಲ್ಲುವಲ್ಲಿ ತಗ್ ಲೈಫ್ ಸಿನಿಮಾ ಸೋತಿದೆ. ಚಿತ್ರವೂ ಸರಿಯಾದ ದಾರಿಯಲ್ಲಿ ಇರಲಿಲ್ಲ ಅನಿಸ್ತಾ ಇದೆ. ಪ್ರೇಕ್ಷಕರಿಗೆ ನಿರಾಸೆ ಮಾಡಿದ್ದಕ್ಕೆ ಕ್ಷಮಿಸಿ ಅಂದಿದ್ದಾರೆ ಮಣಿರತ್ನಂ. ಇದಾಗಿತ್ತು ಇವತ್ತಿನ ಟಾಪ್ ಫಿಲ್ಮ್ 5. ನೋಡ್ತಾರಿ ಪ್ರಜಾಶಕ್ತಿ ಟಿವಿ, ಇದು ನಿಮ್ಮ ಧ್ವನಿ.